ಸರ್ ಈಗ ಚಾನಲ್ಗಳಲ್ಲಿ ಅದು ನಮ್ಮ ಕನ್ನಡ ಚಾನಲ್ ನ್ಯೂಸ್ ಚಾನಲ್ ಇರ್ಬೋದು ಇನ್ನೊಂದು ಚಾನಲ್ ಇರ್ಬೋದು ಅಲ್ಲೆಲ್ಲ ನಾವು ನೋಡಿದಾಗ ಅದರಲ್ಲಿ ಕನ್ನಡಕ್ಕಿಂತ ಜಾಸ್ತಿ ಬೇರೆ ಲ್ಯಾಂಗ್ವೇಜ್ ಆಗ್ತಾ ಇರ್ತಾನೆ. ಆಮೇಲೆ ಬಹುತೇಕ ಚಾನಲಿನ ಮಾಲೀಕರು ಕರ್ನಾಟಕದವರಿಲ್ಲ. ಮೊದಲಿಗೆ ಫಸ್ಟು ನಾನು ನಿರ್ಮಾಪಕರಲ್ಲಿ ಹೇಳ್ತೀನಿ, ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸ್ವಂತ ಹಣ ಇದ್ದರೆ ಸಿನಿಮಾ ಮಾಡಿ, ಸಾಲ ಮಾಡಿ ಸಿನಿಮಾ ಮಾಡಬೇಡಿ. ಚಿತ್ರರಂಗವನ್ನು ದೂರಬೇಡಿ. ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ. ಕೃಷ್ಣೇಗೌಡ ಅಂತಿದ್ದಂಗೆ ಒಂದಷ್ಟು ಟಾರ್ಗೆಟ್ ಮಾಡಿದ್ದಾರೆ. ಕೇಸ್ ಹಾಕ್ಬಿಡ್ತಾನೆ, ಜಗಳ ಮಾಡ್ತಾನೆ, ಗಲಾಟೆ ಮಾಡ್ತಾನೆ ಅಂತಕ್ಕಂಥದ್ದು ಒಂದು ಬ್ರ್ಯಾಂಡನ್ನು ಕಟ್ಟಿಟ್ಬಿಟ್ಟಿದ್ದಾರೆ. ಈಗ ಮೊದಲಿದ್ದ ವಾಣಿಜ್ಯ ಮಂಡಳಿಗೂ ನೀವು ಕಟ್ಟಿರೋ ವಾಣಿಜ್ಯ ಮಂಡಳಿಗೂ ಏನು ವ್ಯತ್ಯಾಸ ಇದೆ? ಇಲ್ಲ ಸೇಮ್ ಇದೆಯಾ? ಇಲ್ಲ ಪರ್ಯಾಯವಾಗಿ ಏನಾದ್ರು ವ್ಯವಸ್ಥೆಗಳು ಅಡಿಷನ್ ಆಗಿ ಮಾಡಿಕೊಟ್ಟಿದ್ದೀರಾ? ಒಂದು ವಾರಕ್ಕೆ 4ರಿಂದ 5 ಸಿನಿಮಾ ರಿಲೀಸ್ ಆಗ್ತಿದೆ. ಅವರಲ್ಲಿರೋರು ಯಾರೋ ಒಂಚೂರು ಪ್ರಮೋಟ್ ಮಾಡ್ತಾರೆ, ಕನ್ನಡ ಚಿತ್ರರಂಗ ಒಂದಷ್ಟು ಜನಕ್ಕಾದ್ರೂ ರೀಚ್ ಆಗುತ್ತೆ ಸಿನಿಮಾಗಳು ಅಂತ ನನ್ನ ಅಭಿಪ್ರಾಯ. ಸರ್, ಇದು ಇವತ್ತಿನ ಸಮಸ್ಯೆ ಅಲ್ಲ. ಚಿತ್ರರಂಗಕ್ಕೆ ಈ ಟಿ ವಿ ಮಾಧ್ಯಮ ಅಥವಾ ನ್ಯೂಸ್ ಚಾನಲ್ಗಳು, ಡಿಜಿಟಲ್ ಮಾಧ್ಯಮಗಳು ಯಾವಾಗ ತರ್ಬೋದು, ಆರಂಭದಲ್ಲಿ ಅವರು ಖಂಡಿತ ಇವಕ್ಕೆಲ್ಲ ಸ್ಪಂದಿಸ್ತಾಯಿದ್ರು. ಆಮೇಲೆ ಬಹುತೇಕ ಚಾನಲಿನ ಮಾಲೀಕರು ಕರ್ನಾಟಕದವರಿಲ್ಲ. 1-2 ಚಾನಲ್ ಮಾಲೀಕರಷ್ಟೇ ಕರ್ನಾಟಕದಲ್ಲಿದ್ದಾರೆ. ಸೊ ಇನ್ನು ಬಹುತೇಕ ಚಾನಲ್ ಮಾಲೀಕರೆಲ್ಲರೂ ಕೂಡ ಹೊರ ರಾಜ್ಯ ಅಥವಾ ಹೊರ ದೇಶದವರು ಆಗಿರೋದ್ರಿಂದ ಇಲ್ಲಿ ಕಂಟ್ರೋಲಿಗೆ ಸಿಗ್ತಿಲ್ಲ. ಆಮೇಲೆ ಜೊತೆಗೆ ಮೋರವರ್ ಇನ್ನೊಂದು ಸಮಸ್ಯೆ ಏನಾಗ್ತಿದೆ ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ಮುಂಚೆಯಿಂದಲೂ ನಾನು ಹೇಳ್ಕೊಂಡು ಬಂದರೆ ಹಾಗೆ ಅಥವಾ ಗೊತ್ತಿರೋ ಹಾಗೆ, ಇಲ್ಲಿ ಒಬ್ಬ ಲೀಡರ್ಶಿಪ್ ಇರ್ತಕ್ಕಂಥದ್ದು ಕೊರತೆ ಇದೆ. ಇಲ್ಲಿ ನಾಯಕರು ಇಲ್ಲ ಇಲ್ಲಿಗೆ. ಮುಂಚೆ ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಅಂತ ಒಂದು ದೊಡ್ಡ ಶಕ್ತಿ ಇತ್ತು. ಆ ಶಕ್ತಿಗೆ ಒಂದು ಬೆಲೆ ಇತ್ತು. ಅವ್ರ ಒಂದು ಕೂಗಿಗೆ ಇಡೀ ಚಿತ್ರರಂಗ, ಇಡೀ ರಾಜ್ಯ ಎದುರ್ತಿತ್ತು. ಅವಾಗ ಎಲ್ಲ ಮಾಧ್ಯಮವೂ ಕೂಡ ಎದುರ್ತಿತ್ತು. ಅದಕ್ಕೊಂದು ಧ್ವನಿ ಇತ್ತು. ಸೊ ಆ ಥರದ ಧ್ವನಿ ಇವಾಗ ಅನಿವಾರ್ಯ ಆಗಿದೆ ಕನ್ನಡ ಚಿತ್ರರಂಗಕ್ಕೆ. ಹಾಗಾಗಿ ಆ ಪ್ರಶ್ನೆ ಮಾಡೋರು ಯಾರೂ ಇಲ್ಲ ಇಲ್ಲಿ. ಪ್ರಶ್ನೆ ಮಾಡೋರು ಇಲ್ಲದೇ ಇರೋದ್ರಿಂದಲೇ ಕೂಡ ಖಾಸಗಿ ಚಾನಲ್ನವರು ಬಲಿತಿದ್ದಾರೆ. ಆಮೇಲೆ ಅವ್ರಿಗೆ ಬೇಕಾಗಿದೆ TRP ಅಂತ ಏನು ಇವಾಗ ಒಂದು ಮಾನದಂಡ ಆಗೋಗಿದೆ. ಅವ್ರಿಗೆ ಯಾವುದೋ ದೊಡ್ಡ ಅಂತಾರಾಜ್ಯ ಕಲಾವಿದರ ಸಿನಿಮಾನ ಅಥವಾ ದೊಡ್ಡ ಕಲಾವಿದರ ಸಿನಿಮಾನ ಅತಿ ಹೆಚ್ಚು ತೋರಿಸೋದ್ರಿಂದ ಇಲ್ಲೂ ಕೂಡ ಜನ ಅದನ್ನು ನೋಡ್ತಾರೆ. TRP ಬರುತ್ತೆ ಅಂತಕ್ಕಂಥ ಕಾರಣಕ್ಕೆ ಹಿತ್ಲು ಗಿಡ ಬದ್ದಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ಕನ್ನಡವನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇದು ಅನುಭವವೂ ಕೂಡ. ಇವತ್ತು ಕನ್ನಡ ಸಿನಿಮಾಗಳು ಸೋಲ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ ಸರ್? ಗೊತ್ತಾಗುತ್ತೆ ನಿಮಗೆ? ಸರ್, ಸೋಲ್ತಾ ಇರತಕ್ಕಂಥದ್ದು ನಾನು ಆವಾಗಲೇ ನನಗೆ ಮುಂಚೆಯಿಂದಲೂ ಹೇಳ್ತಿದ್ದೀನಿ. ಪುಟ್ಟಣ್ಣ ಕಣಗಾಲ್ ಕಾಲದಲ್ಲಿ ಏನಾಗ್ತಿತ್ತು, ಮನೋರಂಜನಾ ಮಾಧ್ಯಮದಲ್ಲಿ ಸಿನಿಮಾ ಒಂದೇ ಅನಿವಾರ್ಯ ಆಗಿತ್ತು. ಆಮೇಲೆ ಅತಿ ಹೆಚ್ಚು ಕನ್ನಡದ ಕಾದಂಬರಿಗಳ ಸಿನಿಮಾಗಳಾಗ್ತಾ ಇತ್ತು. ಈ ನೆಲದ ಸಿನಿಮಾಗಳಾಗ್ತಿತ್ತು. ಇಲ್ಲಿ ಈ ವಾಸನೆಯ ಸಿನಿಮಾಗಳಾಗ್ತಿತ್ತು. ಹಂಗಾಗಿ ಪರರಾಜ್ಯದಲ್ಲೂ ಕೂಡ ಇಲ್ಲಿಯ ಸಿನಿಮಾಗಳನ್ನು ಅತಿ ಹೆಚ್ಚಾಗಿ ನೋಡ್ತಾ ಇದ್ರು. ಆಮೇಲೆ ಈ ಕನ್ನಡದ ಸಿನಿಮಾಗಳಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕನ್ನಡದ ಸಿನಿಮಾಗಳಿಗೆ ಅತಿ ಹೆಚ್ಚು ಬೇಡಿಕೆ ಇರ್ತಿತ್ತು. ಮತ್ತು ಆ ಸಿನಿಮಾಗಳು ರೀಮೇಕ್ ಆಗ್ತಿತ್ತು. ಮಧ್ಯದ ಕಾಲಘಟ್ಟದಲ್ಲಿ ಒಂದು ಅಷ್ಟು ದಿವಸ ಏನಾಯಿತು, ರೀಮೇಕ್ ಹಾವಳಿ ಜಾಸ್ತಿ ಆಗೋಯಿತು. ಕನ್ನಡದವ್ರು ಏನಾಗ್ತಿತ್ತು, ಕನ್ನಡದ ಕಾದಂಬರಿಗಳ ಸಿನಿಮಾ ಮಾಡೋದು ಅಥವಾ ಕನ್ನಡದ ನೇರ ಕಥೆಗಳ ಸಿನಿಮಾ ಮಾಡೋದು ಸಂಪೂರ್ಣವಾಗಿ ಸ್ಥಗಿತಗೊಟ್ಟು ಪರಭಾಷೆ ಪರಭಾಷೆಯಲ್ಲಿ ಯಾವ ಸಿನಿಮಾ ಯಶಸ್ವಿಯಾಗಿದ್ದಾವೆ ಆ ಸಿನಿಮಾಗಳನ್ನ ತಂದು ಇಲ್ಲಿ ರೀಮೇಕ್ ಮಾಡಿನ ಹಾವಳಿ ಅತಿ ಹೆಚ್ಚಾಗೋಯಿತು. ಅದು ಕೂಡ ಒಂದು ಕಾರಣ ಇರ್ಬೋದು. ಯಾಕೆಂದರೆ ನೀವು ನೋಡ್ಕೊಂಬನ್ನಿ, ಎಷ್ಟು ರೀಮೇಕ್ ಸಿನಿಮಾಗಳು ಗೆದ್ದಿದ್ದಾವೆ, ಎಷ್ಟು ನೇರ ಸಿನಿಮಾಗಳು ಗೆದ್ದಿದ್ದಾವೆ ಅಂತಕ್ಕಂಥದ್ದು ಕಾಣ್ತಿದೆ. ಬಟ್ ಪರ್ಸೆಂಟೇಜ್ ವಿಚಾರದಲ್ಲಿ ನೋಡಿದಾಗ ಅವಾಗಿಂದ ಈಗಲೂ ಕೂಡ ನಾನು ಇಂಡಸ್ಟ್ರಿಗೆ ಬಂದು 26-27 ವರ್ಷ ಆದ್ದಿಂದಲೂ ಸಕ್ಸಸ್ಫುಲ್ ರೇಟ್ ಅಷ್ಟೇ ಇದೆ. ಅದ್ರ ಜೊತೆಗೆ ಸಿನಿಮಾದ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ, ಸಿನಿಮಾದ ಬಡ್ಜೆಟ್ ಜಾಸ್ತಿ ಆಗ್ತಿದೆ. ಇಲ್ಲಿ ಕೆಲವು ವೈಫಲ್ಯಗಳು ಕೂಡ ಇದ್ದಾವೆ, ಇಲ್ಲ ಅಂತಿಲ್ಲ. ಬಟ್ ಈಗ ಈ ಮಣ್ಣಿನ ವಾಸನೆ ಸಿನಿಮಾ ಮಾಡಿ ಆರಂಭ ಆದ ಮೇಲೆ ಈ ದೇಶವೇ ಮುಟ್ಟಿ ನೋಡುವಂಥ ಸಿನಿಮಾಗಳು, ಕನ್ನಡದ ಮಣ್ಣಿನ ವಾಸನೆ ಸಿನಿಮಾಗಳು ನೋಡೋದಕ್ಕೆ ಒಂದು ಮಾರ್ಕೆಟ್ ಸೃಷ್ಟಿಯಾಗಿದೆ. ಸೊ ಅದು ಕೂಡ ಇವತ್ತಿನ ಸ್ಥಿತಿಗತಿಯಲ್ಲಿ ನಾವು ಅವಲೋಕಿಸ್ಕೋಬೇಕಾಗತ್ತೆ. ಹಾಗಾಗಿ ಆಮೇಲೆ ಆಗೊಂದು ಬದ್ಧತೆಯಿಂದ ಸಿನಿಮಾ ಮಾಡ್ತಿದ್ರು. ಆವಾಗ ಆ ಮನಸ ಕಾಯ ವಾಚ ಏನು ಕೆಲಸ ಮಾಡ್ತಿದ್ರು ಅದು ಸ್ವಲ್ಪ ಎಲ್ಲೋ ಕಡಿಮೆ ಆಗ್ತಿದೆಯೋ ಅಂತಲೂ ಅನಿಸ್ತಿದೆ. ಅದ್ರ ಜೊತೆಗೆ ಮಾರ್ಕೆಟಿಂಗ್ ದೃಷ್ಟಿನಲ್ಲಿ ಈಗ ತುಂಬ ಅದ್ಭುತವಾದ ಬೇರೆ ಥರದ್ದೇ ಮಾರ್ಕೆಟಿಂಗ್ ಮಾಡಬೇಕಾಗಿದೆ ನಾವು. ಮಾರ್ಕೆಟಿಂಗಲ್ಲೂ ಕೂಡ ನಾವು ಸೋಲ್ತಿದ್ವಿ. ಅದನ್ನಷ್ಟು ಸರಿಪಡಿಸ್ಕೊಂಡ್ರೆ ಹೇಗೆ ನಾನು ಹೇಳೋ ಥರ ಗೆದ್ರವೆಲ್ಲವೂ ಒಳ್ಳೆ ಸಿನಿಮಾಗಳಲ್ಲ, ಸೋತ್ರವೇ ಅಷ್ಟು ಕೆಟ್ಟ ಸಿನಿಮಾಗಳೇನಲ್ಲ. ಗೆದ್ದಿದ್ರೆ ಅವು ಬೇರೆ ಕಾರಣಕ್ಕೆ ಗೆಲ್ಸ್ಕೊಂಡಿರ್ತಾರೆ, ಹಾಗಾಗಿ ಅವು ಗೆದ್ದಿರ್ತವೆ. ಸೋತಿರೋವು ಗೆಲ್ಸ್ಕೊಳ್ಳೋಕೆ ಸಾಧ್ಯ ಆಗದಲೇ ಅಥವಾ ಅವರು ಆಗದೆ ನನ್ನ ವೈಫಲ್ಯವತ್ತೇನೆ ಹೇಳಿದಾಗೆ ಒಂದು ಮಾರ್ಕೆಟಿಂಗ್ ಮಾಡೋಕ್ಕಾಗದಲೇ ಅಥವಾ ಸಿನಿಮಾನ ಜನಕ್ಕೆ ತಲುಪ್ಸೋಕ್ಕಾಗ್ದೇ ಸಿನಿಮಾ ಸೋತಿರ್ಬೋದು. ಬಿಟ್ಟರೆ ಬಹುತೇಕ ಕನ್ನಡದ ಸಿನಿಮಾ ಕೂಡ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಾಗಲಿ ಅಥವಾ ಗುಣಮಟ್ಟದ ಸಿನಿಮಾಗಳಾಗಲಿ ಈ ಥರ ಸಿನಿಮಾಗಳು ಈಗಲೂ ಕೂಡ ಕನ್ನಡದಲ್ಲಿ ಬರ್ತಿದೆ. ಅವು ಕೆಲವು ಕಾರಣಕ್ಕೆ ನಿಲ್ತಾ ಇಲ್ಲ ಅಷ್ಟೇ. ಇವಾಗ ನಿಮ್ಮ ಈ ಸಂಸ್ಥೆನಲ್ಲಿ ಬಂದಂಥ ಯಾರು ಹೊಸ ಡೈರೆಕ್ಟರ್ ಬರ್ತಾರೆ, ಪ್ರೊಡ್ಯೂಸರ್ ಬರ್ತಾರೆ, ಅವ್ರಿಗೆ ನೀವೇನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲಿಗೆ ಫಸ್ಟು ನಾನು ನಿರ್ಮಾಪಕರಲ್ಲಿ ಹೇಳ್ತೀನಿ, ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸ್ವಂತ ಹಣ ಇದ್ದರೆ ಸಿನಿಮಾ ಮಾಡಿ, ಸಾಲ ಮಾಡಿ ಸಿನಿಮಾ ಮಾಡಬೇಡಿ. ಒಂದು
ಆಮೇಲೆ ಸಿನಿಮಾ ಮಾಡಬೇಕಾದ್ರೆ ನೀವು ಹಣ ಹಾಕ್ತಾ ಇರಬೇಕಾದ್ರೆ ಯಾವ ಜಾಗಕ್ಕೆ ಹಣ ಹಾಕ್ತಾಯಿದ್ರಿ, ಎಷ್ಟು ಹಣ ಹಾಕ್ತಾಯಿದ್ರಿ, ಯಾಕೆ ಹಣ ಹಾಕ್ತಾಯಿದ್ರಿ ಅದನ್ನು ಫಸ್ಟು ಪ್ರಶ್ನೆ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ಕಲಾವಿದರಿರಲಿ, ತಂತ್ರಜ್ಞರಿರಲಿ, ಎಲ್ಲರ ಕೈಲೂ ಕೂಡ ದಯವಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಆಮೇಲೆ ಯಾಕೆ ಹಣ ಎಲ್ಲಿ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ. ಇಲ್ಲಿ ಈ ವಿಭಾಗಕ್ಕೆ ಇಷ್ಟು ಹಣ ಬೇಕಾಗುತ್ತೆ, ಈ ಜಾಗಕ್ಕೆ ಇಷ್ಟು ಹಣ ಖರ್ಚಾಗೋ ಅವಶ್ಯಕತೆ ಇದೆ ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ. ತಿಳ್ಕೊಂಡು ಆದಮೇಲೆ ಅಷ್ಟೇ ಸಿನಿಮಾ ಮಾಡಿ. ಆಮೇಲೆ ಮಾಡಿ ಆದ್ಮೇಲೆ ದುಡ್ಡು ಕಳ್ಕೊಂಡೆ ಅಥವಾ ನಾನು ಏನೋ ಮಾರ್ಕೆಟ್ ಮಾಡೋದು ಸೋತೆ ಅಥವಾ ಇವ್ರ್ಯಾರೋ ಮೋಸ ಮಾಡಿದ್ರು ಅಂತೇಳಿ ಚಿತ್ರರಂಗವನ್ನು ದೂರಬೇಡಿ. ಯಾಕೆ ಅಂತಂದ್ರೆ ತುಂಬ ಸತ್ಯ ಹೇಳ್ತೀನಿ. ಒಂದು ಸ್ಕೂಟ್ರ್ ತಗೋಬೇಕು ಅಂತಂದರೆ ಒಂದು 10,000 20,000 ಸ್ಕೂಟ್ರ್ ತಗೋಬೇಕಾದ್ರೆ ನಾವು 10 ಸರಿ ಯೋಚನೆ ಮಾಡ್ತೀವಿ. ಆರ್ ಸಿ ಬುಕ್ ಚೆಕ್ ಮಾಡ್ತೀವಿ, ಅದು ತಗೊಂಡೋಗಿ ಗ್ಯಾರೇಜಲ್ಲಿ ತೋರಿಸ್ತೀವಿ, ಇಂಜಿನ್ ಚೆನ್ನಾಗಿದೆ ಅಂತ ಚೆಕ್ ಮಾಡಿಸ್ತೀವಿ, ಇನ್ಸೂರೆನ್ಸ್ ಇದೆಯಾ ಚೆಕ್ ಮಾಡ್ತೀವಿ. ಒಂದು 20,000 ಹಾಕಿ ಒಂದು ಸ್ಕೂಟ್ರ್ ತೊಗೊಳೋದು ಇಷ್ಟು ಯೋಚಿಸ್ಬೇಕಾದ್ರೆ ನೀವು ಒಂದಷ್ಟು ಲಕ್ಷಗಳು ಹಾಕಿ ಸಿನಿಮಾ ಮಾಡೋರು ಯಾಕೆ ನೀವು ಅಷ್ಟೊಂದು ಚರ್ಚೆ ಮಾಡಲ್ಲ, ಯಾಕೆ ಜವಾಬ್ದಾರಿ ತೊಗೊಳಲ್ಲ, ಯಾರೋ ಹೇಳಿದ ಮಾತನ್ನೇ ನಂಬ್ಕೊಂಡು ಯಾಕೆ ಸಿನಿಮಾ ಮಾಡ್ತೀರಿ? ಈ ಥರದ್ದನ್ನೆಲ್ಲವನ್ನೂ ಕೂಡ ನಾನು ಬರುವ ಪ್ರತಿಯೊಬ್ಬ ಹೊಸ ನಿರ್ಮಾಪಕ ಮತ್ತು ನಿರ್ದೇಶಕರಿಗೂ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ. ಒಂದು ಒಳ್ಳೆ ಸಿನಿಮಾ ಮಾಡಿ, ಕಥೆನ ಚೆನ್ನಾಗಿ ಬರ್ಕೊಳ್ಳಿ, ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಬರ್ಕೊಳ್ಳಿ, ಒಳ್ಳೆ ಕಾಸ್ಟ್ಯೂಮ್ಸ್ ಹಾಕಿ, ಒಳ್ಳೆ ಡೈಲಾಗ್ ಇರಲಿ, ಒಂದು ಗಟ್ಟಿ ಸಿನಿಮಾ ಮಾಡಿ. ನಿಮ್ಮ ಆತ್ಮತೃಪ್ತಿಗಾದರೂ ಖುಷಿ ಕೊಡೋಂಥ ಒಂದು ಒಳ್ಳೆ ಸಿನಿಮಾ ಮಾಡಿ ಅಂತ ಸಜೆಸ್ಟ್ ಮಾಡ್ತಿದ್ದೀನಿ. ಕೃಷ್ಣೇಗೌಡರು ಅಂದರೆ ವೋಲ್ಟಾ ಸಾಮಾನ್ಯವಾಗಿ ಹೇಳ್ತಾರೆ. ತೋಟದಾಗ ಅವ್ರು ನಡ್ಕೊಳ್ಳೋ ರೀತಿ ಇರ್ಬೋದು ಏನೇ ಇರೋದು, ಅವ್ರು ಮಾತಾಡೋ ರೀತಿ ಇರ್ಬೋದು ತುಂಬ ಒರಟೊಟ್ಟಾಗಿರ್ತೈತೆ. ಆದರೆ ಅವ್ರ ಮನಸ್ಸಿನಲ್ಲೂ ಒಂದು ಮಗು ಇದೆ. ಅದು ಅವರ ಫ್ಯಾಮಿಲಿ ವಿಚಾರ ಬಂದಾಗ ಸಖತ್ ಎಮೋಷನಲ್ ಆಗುತ್ತೆ. ಹೌದಾ ಸರ್? ಸರ್, ಎಲ್ಲ ಮನುಷ್ಯ ರಾವಣನ ಒಳಗಡೆನೂ ಕೂಡ ಒಬ್ಬ ರಾಮ ಇರ್ತಾನೆ, ರಾಮನ ಒಳಗಡೆನೂ ಕೂಡ ರಾವಣ ಇರ್ತಾರೆ ಸರ್. ಈಗ ರಾಮಾಯಣ ಮಹಾಭಾರತ ಬಿಟ್ಟು ಯಾವ ಪಾತ್ರಗಳು ಸಿಕ್ಕಲ್ಲ. ಆಗಲೂ ರಾವಣದ ಇದ್ದ, ಈಗಲೂ ರಾವಣದರಿದ್ದಾರೆ. ಆಗಲೂ ದುಶ್ಯಾಸನ ಇದ್ದ, ಈಗಲೂ ದುಶ್ಯಾಸನರಿದ್ದಾರೆ. ಮನುಷ್ಯ ಎಲ್ಲರೂ ಮನುಷ್ಯ ಅಲ್ವಾ ಸರ್? ಆಮೇಲೆ ದೇಹದ ವಿನ್ಯಾಸ ನೋಡಿ ಅವನ ಹೊರಟ ಅಂತ ತಿಳ್ಕೊಳ್ಳೋದಕ್ಕೂ ಅಥವಾ ಅವನ ಜೊತೆ ಒಂದಷ್ಟು ಚರ್ಚೆ ಮಾಡಿ ಅಥವಾ ಅವನ ಜೊತೆ ಮಾತಾಡಿ ಅವನು ಹೊರಟ ಅಂತ ತಿಳ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ದೇಹನು ಆಮೇಲೆ ಕೆಲವರು ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ. ಕೃಷ್ಣೇಗೌಡ ಅಂತಿದ್ದಂಗೆ ಒಂದಷ್ಟು ಟಾರ್ಗೆಟ್ ಮಾಡಿದ್ದಾರೆ. ಅವನು ಹಾಗೆ, ಅವನು ಈ ಥರ ಕೇಸ್ ಹಾಕ್ಬಿಡ್ತಾನೆ, ಜಗಳ ಮಾಡ್ತಾನೆ, ಗಲಾಟೆ ಮಾಡ್ತಾನೆ ಅಂತಕ್ಕಂಥದ್ದು ಒಂದು ಬ್ರ್ಯಾಂಡನ್ನು ಕಟ್ಟಿಟ್ಬಿಟ್ಟಿದ್ದಾರೆ. ಬಟ್ ಅದರಲ್ಲಿ ಅವ್ರಿಗೇನೋ ಸಂತೋಷ ಸಿಗ್ಬೋದು. ಬಟ್ ತುಂಬ ಜನ ನನ್ನ ಬಗ್ಗೆ ಈಗಲೂ ಕೂಡ ಮಾತಾಡಿದಾಗ, ಸರ್ ನಿಮ್ಮ ಬಗ್ಗೆ ತುಂಬ ಕೆಟ್ಟ ವರದಿ ಕೊಟ್ಟಿದ್ರು ಸರ್, ನಿಮ್ಮ ಜೊತೆ ಮಾತಾಡಿದಾಗ ಗೊತ್ತಾಯಿತು ನೀವು ಹೀಗಿದ್ದೀರಿ ಅಂತ. ಒರಿಜಿನಲ್ ಕೃಷ್ಣೇಗೌಡ ಅದೇನೆ, ಸತ್ಯವಾಗೇ ಮಾತಾಡ್ತಿರ್ತೀವಿ. ಆಮೇಲೆ ಕಷ್ಟ ಅಂತ ಅಂದಾಗ ಸ್ಪಂದಿಸ್ತೀವಿ ಅಥವಾ ಅವ್ರ ಜೊತೆಗೆ ನಾವು ನಿಂತ್ಕೋತೀವಿ. ಅದು ನನ್ನ ಮುಂಚೆಯಿಂದಲೂ ನಡ್ಕೊಂಬಂದಿರ್ತಕ್ಕಂಥದ್ದು. ಅದು ಕೆಲವರಿಗೆ ನನ್ನನ್ನು ಹೆಂಗೆ ತೊಗೋತಾರೆ ಹಂಗೆ. ನನ್ನ ಜೊತೆಗೆ ವಾಟರ್ ಇದ್ದಂಗೆ. ನೀವು ಗ್ಲಾಸ್ಗೆ ಹಾಕಿದ್ರೆ ಗ್ಲಾಸ್ ಶೇಪ್ ತೊಗೋತೀನಿ, ಸಮುದ್ರ ಬಿಟ್ಟರೆ ಅದು ಹೋಗ್ತಿರ್ತೀನಿ. ಆ ಥರ ನೀರಿದ್ದಾಗೆ ನನ್ನನ್ನು ಹೆಂಗೆ ಬಳಕೆ ಮಾಡ್ಕೋತೀರೋ ಆ ಥರ ನಾನು ಬಳಕೆ ಆಗ್ತೀನಿ ಅಷ್ಟೇ. ಒಂದು ಪ್ರಶ್ನೆ. ಈಗಾಗಲೇ ವಾಣಿಜ್ಯ ಮಂಡಳಿ ಇತ್ತು. ಈಗ ನೀವು ಪರ್ಯಾಯವಾಗಿ ನನ್ನ ಸಂಸ್ಥೆ ನಡೆಸ್ತಾ ಇದ್ದೀರಿ, ಉದ್ಘಾಟನೆ ಮಾಡಿದ್ದೀರಿ. ಈಗಾಗಲೇ ಒಂದು 2 ವರ್ಷ 3 ವರ್ಷ ಆಗಿರ್ಬೇಕು. 10 ವರ್ಷ ಆಯಿತು. 10 ವರ್ಷ ಆಗಿದೆ. ಈಗ ಮೊದಲಿದ್ದ ವಾಣಿಜ್ಯ ಮಂಡಳಿಗೂ ನೀವು ಕಟ್ಟಿರೋ ವಾಣಿಜ್ಯ ಮಂಡಳಿಗೂ ಏನು ವ್ಯತ್ಯಾಸ ಇದೆ, ಇಲ್ಲ ಸೇಮ್ ಇದೆಯಾ, ಇಲ್ಲ ಪರ್ಯಾಯವಾಗಿ ಏನಾದ್ರು ವ್ಯವಸ್ಥೆಗಳು ಅಡಿಷನ್ ಆಗಿ ಮಾಡಿಕೊಟ್ಟಿದ್ದೀರಾ? ಅದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಹೇಳಿ ಸರ್. ಸರ್, ವ್ಯತ್ಯಾಸ ಖಂಡಿತ ಇದೆ. ಅದನ್ನು ನೀವು ಯಾವ ರೀತಿ ತೊಗೋತೀರಾ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ. ಇಲ್ಲಿ ಒಂದು ವ್ಯತ್ಯಾಸ ಏನಿದೆ ಅಂದರೆ ಹಣದ ವ್ಯತ್ಯಾಸ ಇದೆ. ನೀವು ಸದಸ್ಯತ್ವ ಪಡೆಯೋದಕ್ಕೆ ಹಣನ ಅಲ್ಲಿ ಅತಿ ಹೆಚ್ಚು ಕಟ್ಟಬೇಕಾಗತ್ತೆ. ನಮ್ಮಲ್ಲಿ ಬರೀ 10,000 ರೂಪಾಯಿಗೆ ಸದಸ್ಯತ್ವ ಕೊಡ್ತೀವಿ. ಅಲ್ಲಿ ಶೀರ್ಷಿಕೆಗೆ ಅತಿ ಹೆಚ್ಚು ಹಣ ಕೊಡಬೇಕಾಗತ್ತೆ. ನಮ್ಮಲ್ಲಿ ಕೇವಲ 500 ರೂಪಾಯಿಗೆ ಒಂದು ಶೀರ್ಷಿಕೆ ಕೊಡ್ತೀವಿ. ಆಮೇಲೆ ನಿಮಗೆ ಬಹುತೇಕ ನನಗೆ ಗೊತ್ತಿರೋ ಹಾಗೆ ಅದು 2 ತಿಂಗಳು ಅಥವಾ 2.5 ತಿಂಗಳೇನೋ ಅಲ್ಲಿ ನಿಮಗೆ ಒಂದು ಬ್ಯಾನರ್ ರಿಲೀಸ್ ಆಗಿ ಅನುಮತಿ ನೀಡೋದಕ್ಕೆ ಅಥವಾ ಶೀರ್ಷಿಕೆ ಅನುಮತಿ ಕೊಡೋದಕ್ಕೆ ಆಗುತ್ತೆ. ನಮ್ಮಲ್ಲಿ ಕೇವಲ 3 ದಿವಸದಲ್ಲಿ ಆ ಅನುಮತಿ ಪತ್ರ ಕೊಡ್ತೀವಿ. ಪಬ್ಲಿಸಿಟಿ ಕ್ಲಿಯರೆನ್ಸ್ ಅಂತ ಇರುತ್ತೆ ಸೆನ್ಸಾರಿಗೆ ಕೊಡಬೇಕಾದ್ರೆ. ಅದರಲ್ಲೂ ಕೂಡ ಅಲ್ಲಿ ಬಹುತೇಕ ನನಗೆ ಗೊತ್ತಿರೋಂಗೆ ಬೇರೆ ಬೇರೆ ವಾಣಿಜ್ಯ ಮಂಡಳಿಗಳಲ್ಲಿ 15 ದಿವಸ ಆಗ್ಬೋದು ಅಥವಾ 1 ವಾರ ಅಂತೂ ಖಂಡಿತ ಆಗುತ್ತೆ. ನಮ್ಮ ವಾಣಿಜ್ಯ ಮಂಡಳಿ ಕೇವಲ 15 ನಿಮಿಷದಲ್ಲಿ ಆ ಪರಿಹಾರ ಸಿಕ್ಕುತ್ತೆ. ಅವರು ಕೂರಿಸಿ ಅವನು ಕಾಫಿ ಕುಡಿಯೋ ಅಷ್ಟೊತ್ತಿಗೆ ನಮ್ಮ ಹತ್ರ ದಾಖಲೆಗಳು ರೆಡಿಯಾಗಿರುತ್ತೆ ಅವರಿಗೆ. ಈ ರೀತಿ ಸದಸ್ಯನಿಗೆ ತುಂಬ ಸ್ನೇಹಿಯಾಗಿ ಹತ್ತಿರದಲ್ಲಿ ಸಿಕ್ಕುವಂಥ ವಾಣಿಜ್ಯ ಮಂಡಳಿಯಾಗಿ. ಆಮೇಲೆ ಅವ್ರು ಯಾವುದೇ ಥರ ಸಮಸ್ಯೆ ಬಂದರೂ ಕೂಡ, ಈಗ ಸೆನ್ಸಾರ್ ಬೋರ್ಡ್ನಿಂದ ಇರ್ಬೋದು, ವಾರ್ತಾ ಇಲಾಖೆಯಿಂದ ಇರ್ಬೋದು, ಅಥವಾ ಚಿತ್ರೀಕರಣ ಹಂತದಲ್ಲಿರ್ಬೋದು, ಅಥವಾ ತಾಂತ್ರಿಕವಾಗಿ ಬೇರೆ ಥರದ್ದು ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅವರಿಗೆ ಅಧ್ಯಕ್ಷ ಖಂಡಿತ ಹತ್ತಿರದಲ್ಲಿ ಕೈ ಸಿಗ್ತಿರ್ತಾನೆ. ಅವ್ರ ಕರೆಸಿ ಮಾತಾಡ್ತಾರೆ, ಅವ್ರ ಕೂರ್ಸಿ ಬಗೆಹರಿಸ್ತಾರೆ. ಆಮೇಲೆ ಅವ್ರಿಗೆ ಏನೋ ಸಮಸ್ಯೆ ಇದ್ದರೂ ಇಮ್ಮಿಡಿಯೇಟಾಗಿ ಅದನ್ನು ಸಾಲ್ವ್ ಮಾಡ್ತಾನೆ. ಸೊ ಅದು ಈ ಸಂಸ್ಥೆಯ ಹೆಗ್ಗಳಿಕೆ ಮತ್ತು ಇವತ್ತು ಇಷ್ಟು ಜನ ಸದಸ್ಯರು ಪಡೆಯೋದು ಸಾಧ್ಯ ಆಗಿರತಕ್ಕಂಥದ್ದು. ಸರ್, ನೀವೊಂದು ಯಾವ ಸಿನಿಮಾ ಶೂಟಿಂಗ್ ಹೋದಾಗ ನೀರು ಕೊಚ್ಕೊಂಡು ಹೋಗ್ಬಿಡ್ತೀರಂತೆ, ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಆ, ಅದೊಂದು
ಅದ್ಭುತ ಅನುಭವ ಅನ್ನೋಕ್ಕಿಂತ ಒಂದು ಕೆಟ್ಟ ಅನುಭವ ಅಂತ ಹೇಳ್ಬೋದು. ಏಕೆಂತಂದರೆ ಫಸ್ಟೇ ನಾವು ಪ್ಲ್ಯಾನ್ ಮಾಡಿದ್ವಿ. ಒಂದು ವೈರ್ ಇರ್ತಕ್ಕಂಥ ದೊಡ್ಡದು ಹಗ್ಗ ತಂದಿರಪ್ಪ, ಅದನ್ನು ನಂಗೆ ಈಜು ಬರುತ್ತೆ ಆದರೂ ರಿಸ್ಕ್ ತೊಗೊಳ್ಳೋದು ಬೇಡ ಅಂತೇಳಿ ಸೊಂಟಕ್ಕೆ ಕಟ್ಬಿಟ್ಟು ಆಚೆ ಕಡೆಯವ್ರಿಗೆ ಕೊಟ್ಬಿಟ್ಟು ನಾನು ನೀರೊಳಗಡೆ ಬೀಳೋದು ಅಂತಿತ್ತು. ಹರಿಯೋ ನೀರು. ಹರಿಯೋ ನೀರಲ್ಲಿ ಅದು ಫ್ಲೋಯಿಂಗ್ ವಾಟ್ರು, ಅದು ಫೋರ್ಸಾಗಿ ಹರಿತಾ ಇರುತ್ತೆ. ಆಮೇಲೆ ಏನಾಯಿತು, ಅವನು ಸೆಟ್ ಅವನು ಅವತ್ತು ಪ್ಲ್ಯಾನ್ ಪ್ರಕಾರ ಶೂಟಿಂಗ್ ಇರೋದಿಲ್ಲ, ನೆಕ್ಸ್ಟ್ ಡೇ ಶೂಟಿಂಗ್ ಆಯಿತು. ಅವತ್ತು ಅವನು ಆ ಹಗ್ಗನ ಶೂಟಿಂಗ್ ಸ್ಪಾಟಿಗೆ ತರೋದು ಬಿಟ್ಬಿಟ್ಟ. ನಾವು ಸ್ವಲ್ಪ ಹಳ್ಳಿಯಿಂದ ಬಂದವರಾಗಿರೋದ್ರಿಂದ ಹೊರಟುತನ ಮತ್ತು ನನಗೆ ಸ್ವಿಮ್ಮಿಂಗು ಗೊತ್ತು ಅನ್ನೋ ದುರಹಂಕಾರ ಅಂತಲೂ ಹೇಳ್ಕೊಬೋದು ಅಂತ ಅಂದ್ಕೋತೀನಿ. ಪರವಾಗಿಲ್ಲ ಬಾ ಮಾಡೋಣ ಅಂತ ನೀರಲ್ಲಿ ಬೀಳ್ತೀನಿ ಅಂತ ತೀರ್ಮಾನ ತೊಗೊಂಡೆ. ತೀರ್ಮಾನ ತೊಗೊಂಡಾದ್ಮೇಲೆ ಅದು ಅರ್ಧ ಕಾಲಿಗೆ ಬರೋವರೆಗೂ ಶೂ ಇರುತ್ತೆ. ಶೂ ಸೇರಿಸೇ ಬೀಳ್ಬೇಕು ಒಳಗಡೆಗೆ. ಫ್ಲೋಯಿಂಗ್ ವಾಟ್ರ್ ಅದು. ಅದು ನೀರು ಸೀಕ್ವೆನ್ಸ್ ಹೆಂಗಿರುತ್ತೆ ಅಂತಂದರೆ, ನೀರು ಕುಡಿಯೋಕೆ ಹೋಗ್ತೀನಿ, ಕಾಲು ಸ್ಲಿಪ್ಪಾಗಿ ಒಳಗಡೆ ಬಿದ್ದೋಗ್ಬಿಡ್ತೀನಿ. ಆ ಥರದ ಸನ್ನಿವೇಶ. ಬಿದ್ದುಬಿಟ್ಟೆ ಒಳಗಡೆ. ಬಿದ್ದಾದ ತಕ್ಷಣ ಅದು ಫ್ಲೋ ವಾಟರ್ನಲ್ಲಿ ಏನಾಗೋಯ್ತು, ಎಳ್ಕೊಂಡು ಹೋಗಿ ಸ್ಟಾರ್ಟ್ ಆಗೋಯ್ತು. ನಾನು ಕೈಕಾಲು ಅಲ್ಲಾಡ್ಸೋಕೆ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಆ ಕಾಲು ಒಳಗಡೆ ಪೂರ್ತಿ ನೀರು ತುಂಬ್ಕೊಂಡ್ಬಿಟ್ಟಿದೆ ಶೂ ಒಳಗಡೆಗೆ. ರಬ್ಬರ್ ಥರ ಆಗೋಗ್ಬಿಟ್ಟು ಅದು ಮೇಲೆ ಎತ್ಕೊಡ್ತಾ ಎಳ್ಕೊಂಡು ಹೋಗೋದಕ್ಕೆ ಸಪೋರ್ಟ್ ಮಾಡ್ತಿದ್ದೆ, ನಾನು ಆಚೆ ಬರೋಕ್ಕೆ ಸಪೋರ್ಟ್ ಮಾಡ್ತಿಲ್ಲ. ಒಂದು 5 ನಿಮಿಷ ನೀರೊಳಗಡೆ ನಾನು ಬೆವ್ತೋಗ್ಬಿಟ್ಟೆ. ಏನಪ್ಪ ಇದು, ಈಗ ಆಲ್ರೆಡಿ ಒಂದು ಸಿನಿಮಾದಲ್ಲೂ ಮಾಸ್ತಿಗುಡಿಯಿಂದಲೂ ಒಂದು ಇನ್ಸಿಡೆಂಟ್ಗಳನ್ನ ನಾನು ನೋಡಿದ್ದೆ. ಅವಾಗ ನಾನು ತುಂಬ ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಇವಾಗ ಆ ಪಾತ್ರ ನಾನಾಗೋಗ್ಬಿಟ್ಟು ನಾನು ಅಂತಕ್ಕಂಥ ಒಂದು ಕ್ಷಣ ಹಂಗೆ ಬಂದೋಯ್ತು ನನ್ನ ಮುಂದೆ. ಆಮೇಲೆ ಏನೋ ನನ್ನ ಪುಣ್ಯಕ್ಕೆ ಪಕ್ಕದಲ್ಲಿ ಏನೋ ಒಂದು ಕಲ್ಲು ಸಿಕ್ತು, ಅದು ಬೇರೆ ಪಾಚಿ ಕಟ್ಟಿದೆ, ಸ್ಲಿಪ್ ಆಗ್ತಾನೆ ಇದೆ. ಹಂಗೆಲ್ಲ ಏನೋ ಟ್ರೈ ಮಾಡಿ ಅದು ಹಿಡ್ಕೊಂಡು ಆಚೆ ಬಂದೆ. ಆಮೇಲೆ ದುರಂತ ಅಂದರೆ ಆ ಸಿನಿಮಾದಲ್ಲಿ ಆ ಸೀಕ್ವೆನ್ಸ್ ಇಕ್ಕಿಲ್ಲ ಕೊನೆಗೆ. ಇಷ್ಟೆಲ್ಲ ಆದರೆ ಅದನ್ನು ತೆಗೆದೇ ಹಾಕ್ಬಿಟ್ರು. ಇಲ್ಲ ಚೂರು ಏನೋ ಸಿನಿಮಾ ಲೆಂತ್ ಜಾಸ್ತಿ ಆಗ್ತಿದೆ, ಬೇಡ ಅಂತ. ಸೊ ಆ ಥರದ್ದು ಒಂದಷ್ಟು ನಡೀತು ಆ ಸಿನಿಮಾದಲ್ಲಿ. ಅಲ್ಲೆಲ್ಲೋ ಒಂದು ಕಡೆ, ಈಗ ಎಲ್ಲ ಕಡೆ ಚಿರತೆಗಳು ಜಾಸ್ತಿ ಇದ್ದಾವೆ. ಅಲ್ಲೆಲ್ಲೋ ಒಂದು ಕಡೆ ಇಲ್ಲಿ ಒಂದು ವಾಕಿಂಗ್ ಶಾಟ್ ಬೇಕು ಸರ್, ಇದು ತುಂಬ ಚೆನ್ನಾಗಿದೆ ಲೊಕೇಶನ್, ಇಲ್ಲಿ ಹೋಗಿ ಅಂತಂದು. ಆಮೇಲೆ ಅಲ್ಲೆಲ್ಲ ಕಡೆ ಒಂದು ಹಳ್ಳಿ ಜನ ಮಾತಾಡ್ತಿದ್ದಾರೆ, ಸರ್ ಇಲ್ಲೆಲ್ಲ ಕಾಡು ಪ್ರಾಣಿಗಳು ಜಾಸ್ತಿ ಇದೆ, ಇಲ್ಲಿ ಚಿರತೆಗಳಿದೆ, ಹುಲಿಗಳಿದೆ, ಸಿಂಹಗಳಿದೆ, ಹುಷಾರು ಸರ್, ಹಂಗೆಲ್ಲ ಹೋಗಬೇಡಿ ಅಂತಕ್ಕಂಥದ್ದನ್ನು ಕಿವಿಗೆ ತುಂಬ್ತಿದ್ದಾರೆ. ನಾನು ಮೇಲೆ ಡ್ರೋನ್ ಕ್ಯಾಮ್ರಾ ಇಟ್ಟಿದ್ದಾರೆ. ನಮ್ಮ ಟೀಮ್ ಪೂರ್ತಿ 1.5 ಕಿಲೋಮೀಟ್ರ್ ದೂರದಲ್ಲಿದ್ದಾರೆ. ನಾನು ಒಬ್ಬನೇ ಇದ್ದೀನಿ. ಇವರು ಇಲ್ಲ ಸರ್ ಇನ್ನೂ ಮುಂದೆ ಹೋಗಿ, ಇನ್ನೂ ಮುಂದೆ ಹೋಗಿ ಅಂತಿದ್ದಾರೆ. ನನಗೆ ಕೈಕಾಲೆಲ್ಲ ನಡುಗ್ತಿದ್ದಾವೆ. ಆಮೇಲೆ ಅವ್ರಿಗೆ ಬೇರೆ ತೋರ್ಸ್ಕೊಳಕ್ಕಾಗಲ್ಲ ನಾನು, ನಂದು ಧೈರ್ಯ ಇಲ್ಲ ಅನ್ನೋದನ್ನು. ಈ ಧೈರ್ಯನೂ ತೊಗೋಬೇಕು, ಜೊತೆಲಿ ಆ ಹಳ್ಳಿಯವರು ಹೇಳಿರ್ತಕ್ಕಂಥದ್ದೆಲ್ಲ ಕಿವಿ ಮುಂದೆ ಹೆಂಗೆ ಕಣ್ಮುಂದೆ ಓಡಾಡ್ತಿದ್ದಾವೆ. ಇಲ್ಲಿ ಹುಲಿಗಳಿದೆ, ಆಮೇಲೆ ಅಲ್ಲೆಲ್ಲ ಬರ್ತವೆ, ಇಲ್ಲಿ ಪ್ರಾಣಿಗಳಿದ್ದಾವೆ, ಈ ಥರದ್ದೆಲ್ಲ ಹಸ ಹಿಡ್ಕೊಂಡು ಹೋಗಿದ್ದಾವೆ, ಇಲ್ಲಿ ನಾಯಿಗಳು. ಮೇಕೆಗಳು ಹಿಡ್ಕೊಂಡು ಹೋಗಿದ್ದಾವೆ ಅಂತಕ್ಕಂಥ ಮಾತುಗಳೆಲ್ಲ ಹೇಳಿದ್ದು ಕಿವಿಗೆ ಬರ್ತಾನೆ ಇದೆ. ನನ್ನ ಕೈಲಿ ಓಡೋಕ್ಕೂ ಸಾಧ್ಯ ಆಗಲ್ಲ, ಅಷ್ಟು ದೂರದಲ್ಲಿದ್ದೀನಿ ನಾನು. ಸೊ ಅದು ಕೂಡ ನನಗೆ ಇನ್ನೊಂದು ತುಂಬ ಕೆಟ್ಟ ಅನುಭವ. ಆಮೇಲೆ ನಾವು ಎಷ್ಟೋ ಸತಿ ಮಂಡ ಧೈರ್ಯ ಮಾಡಬಾರ್ದು ಅನ್ನೋದಕ್ಕೆ ಹೇಳ್ತಿದ್ದೀನಿ. ಸಕ್ಸಸ್ ಆಗೋದು ಕಷ್ಟ ಆಗುತ್ತೆ ಅಂತ. ಅದಕ್ಕೆ ಈ ಥರದ್ದು ಜಾಗೃತರಾಗಿ ನಾವು ಜವಾಬ್ದಾರಿ ಇದ್ದು ಜಾಗೃತರಾಗಿ ಕೆಲಸ ಮಾಡಬೇಕಾಗುತ್ತೆ. ಬಟ್ ಈ ಥರದ್ದು ಒಂದಷ್ಟು ಕೆಟ್ಟ ಅನುಭವ ಆ ಸಿನಿಮಾದಲ್ಲಿ ಆಯಿತು ನನಗೆ. ಆ ಥರದ್ದು ಇನ್ನೊಂದು ಇನ್ಸಿಡೆಂಟ್ ಅಂತಂದರೆ, ಈಗ ಎಲ್ಲ ಹಳ್ಳಿಗಳಲ್ಲೂ ಕೂಡ ಕಾಡು ಪ್ರಾಣಿಗಳು ಹಾವಳಿ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ನಾವು ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀವಿ. ದಿನನಿತ್ಯ ಅಲ್ಲಿ ನಾಯಿನ ತಿಂದ್ಕೊಂಡೋಯ್ತು, ಇಲ್ಲ ಕುರಿಗಳನ್ನ ತಿಂದ್ಕೊಂಡೋಯ್ತು, ಹಸು ತಿಂದ್ಕೊಂಡೋಯ್ತು, ಅಲ್ಲಿ ಯಾರೋ ಒಬ್ಬನ ಮೇಲೆ ಅಟ್ಯಾಕ್ ಮಾಡ್ತು ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇರ್ತೀವಿ, ಟಿ ವಿಲೂ ನೋಡ್ತಾ ಇರ್ತೀವಿ. ಈ ಚಿತ್ರೀಕರಣಕ್ಕೆ ಹೋದಾಗ ಏನಾಗೋಗಿತ್ತು, ಅಲ್ಲಿ ರೀಸೆಂಟಾಗಿ ಯಾರೋ ಒಬ್ಬ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಿ ಒಂದಷ್ಟು ಅರ್ಧ ತಿಂದು ಹಾಕ್ಬಿಡ್ತು ಅಂತಕ್ಕಂಥದ್ದು ಅಲ್ಲಿ ಹಳ್ಳಿಗರು ಹೇಳ್ತಿದ್ದಾರೆ. ಅಂಥ ಒಂದು ಜಾಗ, ಈಗ ಯಾಕೆಂದರೆ ಅವು ಕಾಡು ಪ್ರಾಣಿಗಳಿಗೆ ಊಟ ಸಿಗ್ತಾ ಇಲ್ಲ, ನಾಡು ಜಾಸ್ತಿ ಆಗಿದೆ, ಕಾಡು ಕಡಿಮೆ ಆಗಿದೆ, ಮತ್ತು ಬೇರೆ ಅವಕ್ಕೂ ಕೂಡ ಊಟಕ್ಕಾಗಿ ಈಗ ಸಿಟಿ ಒಳಗಡೆ ಅಥವಾ ಹಳ್ಳಿ ಒಳಗಡೆ ಬರತಕ್ಕಂಥ ಪ್ರಕ್ರಿಯೆ ಅತಿ ಹೆಚ್ಚಾಗಿರ್ತಕ್ಕಂಥ ಇದು ಹೊಸ ವಿಚಾರ ಅಲ್ಲ. ಸೊ ಅಲ್ಲಿ ನಾವು ಕ್ಲಿಯರಾಗಿ ಹೇಳ್ತಿದ್ದಾರೆ, ಸರ್ ಇಲ್ಲಿ ಈ ಥರದ್ದೆಲ್ಲ ಘಟನೆ ನಡೀತು, ಈಗ ಒಂದು ಸ್ವಲ್ಪ ದಿವಸದಿಂದ ಒಬ್ಬ ಮನುಷ್ಯನ ಅಟ್ಯಾಕ್ ಮಾಡಿತ್ತು, ಆಮೇಲೆ ಒಂದು ಹಸು ತಿಂದು ಹಾಕಿದ್ದಾವೆ, ಮತ್ತು ನಾಯಿಗಳನ್ನಂತೂ ನಮ್ಮ ಬಿಡ್ತಾನೆ ಇಲ್ಲ, ರಾತ್ರಿ ಬಂದು ಎತ್ಕೊಂಡು ಹೋಗ್ಬಿಡ್ತಿದ್ದಾವೆ, ನೀವು ಇಂಥ ಜಾಗದಲ್ಲೆಲ್ಲ ಹುಷಾರು ಸರ್ ಈಗ ಅಂತಂದರು. ನಮಗೆ ಅದು ಪ್ರತಿನಿತ್ಯ ನೋಡ್ತಿರ್ತಕ್ಕಂಥ ವಿಚಾರ ಆಗಿದ್ದರಿಂದ ಅದನ್ನು ವಸ್ತು ಅಂತಲೂ ಅನ್ನಿಸ್ತಿಲ್ಲ. ಆದರೆ ಆ ಜಾಗದಲ್ಲಿ ನಮಗೊಂದು ಶಾಟ್ ಬೇಕೇ ಬೇಕು ಅಂತೇಳಿ ನಮ್ಮ ನಿರ್ದೇಶಕ ತೀರ್ಮಾನ ಮಾಡಿದ. ಅದರಲ್ಲಿ ಪಾತ್ರಧಾರಿ ನಾನು. ಇವರು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರದಲ್ಲಿ ಇವರು ಡ್ರೋನ್ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ, ನನ್ನ ಮೇಲೆ ಕ್ಯಾಮ್ರಾ ಇದೆ. ಇವರು ಹೋಗು 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 ಅಂತಿದ್ದಾರೆ. ನನಗೆ ಹತ್ರ ಹೋಗ್ತಾ ಹೋಗ್ತಾ ಒಬ್ಬನೇ ಆದ ನನಗೆ ಒಂದು ರೀತಿ ಬೇರೆ ಥರದ್ದೇ ಭಾವನೆ ಕಾಡಕ್ಕೆ ಆರಂಭ ಆಯಿತು. ಅಲ್ಲೆಲ್ಲರೂ ಒಂದು ಕಡೆ ಸರ್ ಅಂತ ಸೌಂಡ್ ಬಂದರೂ ಸಾಕ ಕಿವಿ ಕಣ್ಣೆಲ್ಲ ಅಲರ್ಟ್ ಆಗೋಕೆ ಆರಂಭ ಆಗೋಗ್ಬಿಡ್ತು. ಚಿರತೆ ಬಂತು ಅಂತ. ಏನಪ್ಪ ಇದು ಹೆಂಗೆ ಕತೆ, ಆಮೇಲೆ ಅಪ್ಪಿತಪ್ಪಿ ನಂದು, ಏಕೆಂದರೆ
ಅವಕ್ಕಿಂತ ಫಾಸ್ಟ್ ಆಗಂತೂ ನಾವು ಖಂಡಿತ ಓಡೋಕ್ಕಾಗಲ್ಲ. ಆಮೇಲೆ ಓಡೋವಂಥ ಜಾಗನೂ ಅಲ್ಲೋದಲ್ಲ, ಕಲ್ಲು ಬಂಡೆ ಆ ಥರದ್ದೆಲ್ಲ ಜಾಗ ಅದು. ತುಂಬ ಭಯ ಆಗೋಯ್ತು ಅವಾಗ. ಎಷ್ಟು ಬೇಗ ನಾನು ಇಲ್ಲಿಂದ ಆಚೆ ಹೋಗ್ಬಿಡ್ತೀನಿ ಅಂತ. ಅವ್ನು ತಿರ್ಗಾ ಒಂದು ಟೇಕ್ 2 ಟೇಕ್ ಆಯಿತು. ಸರ್ ಇನ್ನೂ ಚೂರು ಮುಂದಕ್ಕೆ ಹೋಗೋಕ್ಕಾಗತ್ತಾ ಅಂದ. ಯಾಕೆಂದ್ರೆ ಮೊಬೈಲಲ್ಲಿ ನಾವು ಸಂಪರ್ಕದಲ್ಲಿ ಇರ್ತಿದ್ವಿ. ನಾನು ಇಲ್ಲಿಂದ ಮುಂದಕ್ಕೆ ನಾನು ಹೋಗಲ್ಲಪ್ಪ ಸಾಕಂತ ಅಲ್ಲಿಂದ ವಾಪಸ್ ಬಂದೆ. ಸೊ ನಾವು ಕೆಲವ್ರಿಗೆ ಬುದ್ಧಿ ಹೇಳೋರಾಗಿಯೂ ಕೂಡ ನಾವು ಸತಿ ತಪ್ಪು ಮಾಡ್ಬಿಡ್ತೀವಿ, ಅಥವಾ ತಿಳುವಳಿಕೆ ಇದ್ದು ಕೂಡ ಎಷ್ಟು ತಪ್ಪು ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಈ ಥರ ಹುಚ್ಚು ಸಾಹಸಗಳನ್ನ ಮಾಡೋದು ಖಂಡಿತ ತಪ್ಪು, ಮಾಡಬಾರ್ದು ಕೂಡ. ತುಂಬ ಜಾಗೃತರಾಗಿರಬೇಕಾಗತ್ತೆ. ಅದೊಂದು ನನಗೆ ಇತ್ತೀಚೆಗೆ ಆದಂಥ ಒಂದು ಆ, ಕೆಟ್ಟ ಅನುಭವ ಅಂತ ನಾನು ಹೇಳ್ತೀನಿ. ಸರ್ ನೀವು ಸಿನಿಮಾ ಮಾಡಬೇಕಾದಾಗ ಕಲಾವಿದರನ್ನ ಯಾವ ಥರ ಆಯ್ಕೆ ಮಾಡ್ಕೊತೀರಾ ಸರ್? ಅಂದರೆ ಎಷ್ಟೋ ಜನ ಫೆಮಿಲರ್ ಫೇಸ್ ಇರೋಂಥವ್ರು ಯಾರು ಇರೋದಿಲ್ಲ ನಿಮ್ಮಲ್ಲಿ. ನೀವು ಆಯ್ಕೆ ಹೇಗೆ ಮಾಡ್ಕೊತೀರಾ ಸರ್? ಸರ್ ನಾವು ತುಮ್ ಅಂದರೆ ಇಲ್ಲಿ ಒಬ್ಬ ನಿರ್ದೇಶಕ ಅಥವಾ ನಿರ್ಮಾಪಕ ಅಥವಾ ನಮಗೂ ಬೇರೆಯವ್ರಿಗೂ ಇರೋ ಒಂದು ಚಿಕ್ಕ ವ್ಯತ್ಯಾಸ ಇರೋದ್ರೆ, ಬೇರೆಯವರೆಲ್ಲ ಆರ್ಟಿಸ್ಟ್ನ ಗೊತ್ತು ಮಾಡಿ ಕತೆ ಬರೀತಾರೆ. ಈ ಆರ್ಟಿಸ್ಟಿಗೆ ನಾನು ಸಿನಿಮಾ ಮಾಡ್ತೀನಿ, ಈ ಆರ್ಟಿಸ್ಟ್ಗೆ ಕತೆ ಬರ್ಕೊತೀನಿ ಅಂತ. ಆದರೆ ನಾನು ಕತೆ ಬರೆದ್ಬಿಟ್ಟು ಆ ಪಾತ್ರ ಯಾರು ಆಗ್ತಾರೆ, ಸಹಜವಾಗಿ ಯಾರು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಸಿನಿಮ್ಯಾಟಿಕ್ ಇಲ್ದಲೇ ಹೆಂಗಿರೋಕ್ಕೆ ಸಾಧ್ಯ ಆಗುತ್ತೆ, ಆ ಥರದಲ್ಲಿ ಕತೆ ಆದಮೇಲೆ ಆ ಪಾತ್ರಧಾರಿಗಳನ್ನ ಹುಡುಕಾಟ ಮಾಡ್ತೀವಿ. ನಮಗೆ ಪ್ರಚಲಿತವಾಗಿರೋ ಕಲಾವಿದ್ರದ್ದು ಏನಾಗಿರುತ್ತೆ ಅಂತಂದರೆ, ಅವ್ರ ಬಗ್ಗೆ ನನಗೇನು ಅಗೌರವ ಅಂತ ಹೇಳಲ್ಲ. ಬಟ್ ಅವರು ಎಲ್ಲದರಲ್ಲೂ ಆ್ಯಕ್ಟ್ ಮಾಡಿ ಆಲ್ರೆಡಿ ಅವರು ಎಲ್ಲ ನವರಸಗಳಲ್ಲೂ ಕೂಡ ಸ್ವರ್ಗೋಗ್ಬಿಟ್ಟಿರ್ತಾರೆ. ಒಂದು ರೀತಿ ಅವ್ರಿಗೆ ಈ ಪಾತ್ರ ಕೊಟ್ಟರೆ ಹೀಗೆ ನಾನು ಡೈಲಾಗ್ ಹೇಳ್ಬೇಕು, ಈ ಹುಚ್ಚು ಇದ್ದಿದ್ದಾಗೆ ಹಿಂಗೆ ಅನ್ಬೇಕು, ಕುಡ್ಕಾತಿದ್ದಾಗ ಹಿಂಗಿರಬೇಕು, ಆ ಥರ ಒಂದಷ್ಟು ಬ್ರ್ಯಾಂಡ್ ಆಗಿ ಹೋಗ್ಬಿಟ್ಟಿರ್ತೀವಿ. ಆಗ ಇರ್ತೀವಿ ಕೂಡ ಎಲ್ಲರೂ ಕೂಡ ಕಲಾವಿದರಿಗೆ ಎಲ್ಲರೂ ನಿರಂತರವಾಗಿ ಮಾಡಿ ಒಂದು ಹೊಸ ರೀತಿ ಕಲಾವಿದರು ಹುಡುಕಿದಾಗ ಏನಾಗುತ್ತೆ, ಅವ್ರಿಗೆ ಹೊಸಬಾಗ್ತಾನೆ, ಹೊಸ ರೀತಿ ಇರುತ್ತೆ. ಒಂದು ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ಅಥವಾ ಅವನು ಆ್ಯಕ್ಟ್ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಮಾತಾಡಪ್ಪ, ನೀನು ರೆಗ್ಯುಲರ್ ಮಾತಾಡಿದ್ರೆ ಒಂದು ಸಹಜವಾಗಿ ಬಂದ್ಬಿಡುತ್ತೆ ಅದು. ಇಲ್ಲೇನಾಗುತ್ತೆ, ಸಿನಿಮಾದವ್ರು ಆಲ್ರೆಡಿ ಪ್ರಕ್ರಿಯೆಗಳಿರ್ತಕ್ಕಂಥವ್ರು ಕಲಾವಿದರು ಏನಾಗುತ್ತೆ, ಆಲ್ರೆಡಿ ಬ್ರ್ಯಾಂಡ್ ಆಗ್ಬಿಟ್ಟಿರ್ತಾರೆ. ಈ ಪಾತ್ರ ಹೀಗೆ ಮಾಡಬೇಕು, ಹೀಗಿರಬೇಕು ಅಂತ. ಸೊ ಆ ಕಾರಣಕ್ಕೆ ನಾವೇನು ಮಾಡ್ತೀವಿ, ಹೊಸ ಕಲಾವಿದರನ್ನು ಹುಡುಕಾಟ ಮಾಡ್ತೀವಿ. ಅವ್ರು ಕಲಾವಿದರೇ ಆಗಬೇಕಾಗಿಲ್ಲ, ಅವ್ರನ್ನ ಕರೆಸ್ತೀವಿ, ರಿಹರ್ಸಲ್ ಮಾಡಿಸ್ತೀವಿ, ಅವ್ರ ಕೈಲಿ ಅದಕ್ಕೊಂದಷ್ಟು ದಿವಸ ಅವ್ರನ್ನ ನಮ್ಮ ಜೊತೆಲಿ ಇಟ್ಕೊಂಡು ಪಳಗಿಸ್ತೀವಿ. ಹೀಗೆ ಈ ಪಾತ್ರ ಹೇಳ್ಬೇಕು, ಈ ಡೈಲಾಗ್ ಹೀಗೆ ಹೇಳಬೇಕು ಅಂತ ಟ್ರೈನ್ ಮಾಡ್ತೀವಿ. ಆಮೇಲೆ ಚಿತ್ರೀಕರಣಕ್ಕೆ ಹೋಗ್ತೀವಿ. ಹಾಗಾಗಿ ಒಂದು ಆರ್ಗಾನಿಕ್ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ ಅಷ್ಟೇ. ಸರ್ ನಮ್ಮ ಮಾಜಿ MP ತೇಜಸ್ವಿ ಅವರು ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರನ್ನ ಆ್ಯಕ್ಟ್ ಮಾಡಿಸ್ಬೋದು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಸರ್? ನಾನು ಆ್ಯಕ್ಚುಲಿ ನಾವು ಸ್ಕ್ರೀನಿಂದ ಬಂದವರಾಗಿರೋದ್ರಿಂದ ಅವರು ಮುಖಾಮುಖಿ ಅಂತ ಉದಯ ಟಿವಿಗೆ ಒಂದು ಕಾರ್ಯಕ್ರಮ ಮಾಡ್ತಿದ್ರು. ತುಂಬ ಒಂದು ಯಶಸ್ವಿ ಕಾರ್ಯಕ್ರಮ ಅದು. ಅದಾದಮೇಲೆ ಅದನ್ನು ಬಿಟ್ಟು ರಾಜಕೀಯಕ್ಕೆ ಹೋದರು. ರಾಜಕೀಯದಲ್ಲಿ ಅವ್ರದ್ದೇ ಆದ ಒಂದು ನಿಟ್ಟಿನಲ್ಲಿ ಬೆಳೆದಿದ್ರು. ನಾನು ಕುಸುಮ ಸಿನಿಮಾನ ಬಿಡುಗಡೆ ಮಾಡಿದಾಗ ಅಥವಾ ಆ ಸಿನಿಮಾ ನೋಡಲಿಕ್ಕೆ ಅವ್ರನ್ನ ಕರೆದಿದ್ದೆ. ಏಕೆಂದರೆ ಅವರು ವುಮೆನ್ಸ್ ಎಂಪೋರಿಯಂ ಬಗ್ಗೆ ತುಂಬ ಮಾತಾಡೋದ್ರಿಂದ, ಹೆಣ್ಮಕ್ಳ ಶೋಷಣೆ ಬಗ್ಗೆ ಮಾತಾಡೋದ್ರಿಂದ, ಧ್ವನಿ ಎತ್ತರೋದ್ರಿಂದ ಈ ಥರದೊಂದು ಸಿನಿಮಾ ಮಾಡಿದ್ದೀನಿ ಬಂದು ನೋಡಿ ಅಂತೇಳಿ ಕರೆದಿದ್ದೆ. ಆ ಸಿನಿಮಾ ನೋಡಿ ತುಂಬ ಸಂಭ್ರಮ ಪಟ್ಟರು. ಎಂಥ ಅದ್ಭುತವಾದ ಸಿನಿಮಾ ಮಾಡಿದ್ಯಾ ಕೃಷ್ಣಗೌಡ ನೀನು, ಒಂದು ಸಣ್ಣ ಕಥೆಯನ್ನು ಈ ಥರ ಒಂದು ಅದ್ಭುತವಾದ ಸಿನಿಮಾಗಿ ಮಾರ್ಪಾಡು ಮಾಡಿದ್ಯಾ, ಇವತ್ತಿನ ಕಾಲಘಟ್ಟಕ್ಕೆ ಒಂದು ಸಹಜವಾದ ಸಿನಿಮಾ ಆಗಿದೆ ಅಂತಕ್ಕಂಥದ್ದನ್ನು ಮಾತಾಡಿದ್ರು. ಸೊ ಅದಾದಮೇಲೆ ನಾನು ಲಚ್ಚಿಂತ ಸಿನಿಮಾ ಮಾಡೋಕೆ ಕೊಟ್ಟಾಗ ಬಿ ಟಿ ಲಲಿತಾನಾಯಕ್ ಅವರ ಕಾದಂಬರಿ, ಅದರಲ್ಲಿ ಈ ಥರದೇ ಒಂದು ಗಡ್ವಾಣಿ ಹೆಂಗಸು ಅಥವಾ ಸಾಮಾಜಿಕ ನ್ಯಾಯದ ನೆಲೆಯಲ್ಲಿ ಒಂದು ಸಾಮಾಜಿಕ ಬದ್ಧತೆ ಇಟ್ಕೊಂಡು ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ಗಂಡ ದನಿ ಒಂದು ಪಾತ್ರ ಇತ್ತು. ತಕ್ಷಣ ನನಗೆ ಇವರು ಮುಖಾಮುಖಿ ಕಾರ್ಯಕ್ರಮ ನೋಡಿದ್ದು, ಅವರ ಗಡುಸು ವಾಯ್ಸು ಮತ್ತು ಗಂಡತನದ ಹೋರಾಟದ ಬದುಕು ಇವೆಲ್ಲ ನೋಡ್ತಿದ್ದಾಗೆ ಆಕೆ ನನ್ನ ಮುಂದೆ ಒಂಚೂರು ಹಿಂಗೆ ಪಾಸ್ ಆದರು. ತಕ್ಷಣ ನಾನು ಲೇಟ್ ಮಾಡಿಲ್ಲ, ಅವ್ರಿಗೆ ಫೋನ್ ಮಾಡಿದೆ, ಮೇಡಮ್ ನೀವು ಫ್ರೀ ಇದ್ದರೆ ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿ ಅಂತ. ಅವರು ಸರಿ ನಕ್ಕರು. ನಾನು ಕಲಾವಿದ್ರಲ್ಲಪ್ಪ, ನಾನು ಪಾತ್ರ ಮಾಡೋದಾ ಅಂದರು. ಇಲ್ಲ ನಿಮ್ಮ ಕೈ ಸಾಧ್ಯ ಆಗುತ್ತೆ, ನೀವು ಪಾತ್ರ ಮಾಡಬೇಡಿ, ಅಲ್ಲಿರ್ತಕ್ಕಂಥ ಸಂಭಾಷಣೆನ ನೀವು ಮುಖಾಮುಖಿಲಿ ಹಂಗೆ ಹೇಳ್ತೀರ ಹಂಗೆ ಹೇಳಿ ಸಾಕು ಅಂತಂತೆ. ಕತೆ ಕೇಳ್ತೀನಿ ಅಂತಂದರು. ಬಂದಾಗ ಒಂದು ಸರಿ ಕಥೆನೇ ಹೇಳಿಸ್ದೆ. ಇಲ್ಲ ಕೃಷ್ಣಗೌಡ ತುಂಬ ಚೆನ್ನಾಗಿದೆ ಕತೆ ಇದು, ಪಾತ್ರನೂ ತುಂಬ ಚೆನ್ನಾಗಿದೆ, ನಾನು ಎಷ್ಟು ಮಟ್ಟಿಗೆ ನಿಭಾಯಿಸ್ತೀನಿ ಅನ್ನೋದು ಗೊತ್ತಿಲ್ಲ, ಬಟ್ ನೀವು ಒಪ್ಪೋದಾದರೆ ಅಥವಾ ನಿಮ್ಮ ಕೈಲಿ ನಂಬಿಕೆ ಇದ್ದರೆ ನನ್ನ ಮೇಲೆ ಮಾಡಿಸ್ಬೋದು ಅಂತಂದರೆ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರು. ಆವಾಗ ನಮ್ಮೂರಲ್ಲಿ ಚಿತ್ರೀಕರಣ ಬಂದರು. ಮೊದಲು ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ತಿತ್ತು, ಒಂದು ಅರ್ಧ ದಿವಸ. ಅದಾದಮೇಲೆ ಫುಲ್ ಚಾರ್ಜ್ ಆಗೋಗ್ಬಿಟ್ರು. ಆಮೇಲೆ ಅದ್ಭುತವಾಗಿ ನಟಿಸಿದ್ರು ಆ ಸಿನಿಮಾದಲ್ಲಿ. ಆಮೇಲೆ ನೋಡಿದರೆಲ್ಲರೂ ಕೂಡ ಇಷ್ಟು ಅದ್ಭುತವಾದ ನಟಿ ಇಷ್ಟು ದಿವಸ ದೂರ ಉಳಿದಿದ್ರಾ, ಯಾಕೆ ನೀವು ಇಷ್ಟು ದಿವಸ ಅಭಿನಯಕ್ಕೆ ಬರಲಿಲ್ಲ, ಇನ್ಮೇಲೆ ದಯವಿಟ್ಟು ನೀವು ಈ ಥರ ಪೋಷಕ ಪಾತ್ರಗಳಿಗೆ ಒಂದು ಅದ್ಭುತವಾದ ಕಲಾವಿದರಾಗ್ತೀರಿ ಅಂಥೇಳಿ ಮೆಚ್ಚುಗೆಯ ಮಾತುಗಳು ಅನೇಕ ಬಂದು, ಹಾಗಾಗಿ ಅವರು ಆ ಸಿನಿಮಾಕ್ಕೆ ಆಯ್ಕೆ ಆದರು.
ಸೊ ನಿಮ್ಮ ಅಂದರೆ ಈ ಒಂದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿನಲ್ಲಿ ತುಂಬ ಜನ ಬಂದು ಪ್ರತಿ ದಿವಸ ರಿಜಿಸ್ಟರ್ ಮಾಡ್ಕೊತಾ ಇರ್ತಾರೆ. ಆಮೇಲೆ ಎಷ್ಟೋ ಜನ ನಿಮ್ಮ ಇಲ್ಲಿ ಆದಂಥ ಸಿನಿಮಾ ಕಾಂಪಿಟೇಷನ್ಗೆ ಹೋಗಿ ಗೆದ್ದಿದೆ. ಹಾಗೆ ನಿಮ್ಮ ಸಿನಿಮಾಗಳು ಗೆದ್ದಿದೆ. ನೀವು ಈ ಎಷ್ಟು ಜನ ಗೆದ್ದಿದೆ ಸಿನಿಮಾಗಳು, ಒಂದಷ್ಟು ಸಿನಿಮಾನೆಲ್ಲ ಸೇರಿಸಿ ಗುಡ್ಡೆ ಹಾಕ್ಕೊಂಡು ಒಂದು ಥಿಯೇಟ್ರ್ ತೊಗೊಂಡು 1 ತಿಂಗಳ ಮಟ್ಟಿಗೆ ಬರೀ ಮಾರ್ನಿಂಗ್ ಶೋ ಮಾತ್ರ ನೀವು ಇಟ್ಕೊಂಡು ಒಂದೊಂದು ದಿವಸ ಒಂದೊಂದು ಸಿನಿಮಾ ಅಂತ ಹಾಕಿದ್ರೆ, ಸೊ ಅಲ್ಲಿ ಇದ್ದಂಥ ಟೆಕ್ನಿಷಿಯನ್, ಆರ್ಟಿಸ್ಟು ಎಲ್ಲರೂ ಬಂದರೆ ಅಟ್ಲೀಸ್ಟ್ ನೋಡೋರಿಗೆ ಆ ಸಿನಿಮಾನ ನೋಡೋಕೆ ಒಂದು ಅವಕಾಶ ಸಿಗುತ್ತಾ ಅಂತ. ಇಲ್ಲ, ಈಗ ಆಲ್ರೆಡಿ ಈಗ ಮೊನ್ನೆ ನಾನು ಒಂದು ಕಾರ್ಯಕ್ರಮ ಮಾಡಿದೆ. ಬಹುತೇಕ ಈ ದೇಶದಲ್ಲೇ ಪ್ರಥಮ ಕಾರ್ಯಕ್ರಮ ಅದು. ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ಸಿನಿ ಜರ್ನಿಯ 50 ವರ್ಷದ ಒಂದು ನೆನಪಿನ ಪಯಣದ ಯಾನವನ್ನು ನಾನು ಒಂದು ಕಾರ್ಯಕ್ರಮ ಮಾಡಿದೆ. ಅವರು ಎಲ್ಲ ವಿಭಾಗದ ಸಿನಿಮಾಗಳನ್ನು ಮಾಡಿ ಗೆದ್ದಂಥ ಹೆಗ್ಗಳಿಕೆ ಇರ್ತಕ್ಕಂಥ ಹಿರಿಯ ನಿರ್ದೇಶಕರು. ಅವ್ರ ಸಿನಿಮಾ ನೋಡಿ ನಾನು ಬೆಳೆದಂಥವನು. ಸೊ ಅವರ ಎಲ್ಲ ವಿಭಾಗದ ಸಿನಿಮಾಗಳನ್ನು, ಎಲ್ಲ ಜಾನರ್ನ ಸಿನಿಮಾಗಳನ್ನು ಕೂಡ 8 ಸಿನಿಮಾಗಳನ್ನು 5 ದಿನ ಪ್ರದರ್ಶನ ಮಾಡುವ ಮೂಲಕ ಯಶಸ್ವಿ ಒಂದು ಕಾನ್ಫಿಕ್ ಫಿಲ್ಮ್ ಫೆಸ್ಟಿವಲ್ತಲ್ಲೇ ಒಂದು ಅದ್ಭುತ ಯಶಸ್ವಿ ಕಾರ್ಯಕ್ರಮ ಮಾಡಿದ್ವಿ. ಈಗ ಅದು ಇಂಡಿಯಾ ಲೆವೆಲಲ್ಲಿ ಚರ್ಚೆ ಆಗೋಂಥ ವಿಚಾರ ಆಯಿತು. ಈಗ ಅದಕ್ಕೆ ನಾನೇನು ಇನ್ನೊಂದು ಮುಂದುವರೆದ ವರ್ಷ ಯಾರು 50 ವರ್ಷ ಆಗುತ್ತೆ ನಿರ್ದೇಶಕರು ಅವ್ರದ್ದು ಸಿನಿಮಾದ ಈ ಥರದ್ದು ಕಾರ್ಯಕ್ರಮ ಮಾಡಬೇಕು ಅಂತ ಆಲೋಚಿಸ್ತಾ ಇರಬೇಕಾದ್ರೆ ಮತ್ತೊಂದು ನನಗೆ ತಲೆಗೆ ಬಂದಿದ್ದು, ಮುಂದಿನ ಮಾರ್ಚ್ ಅಥವಾ ಏಪ್ರಿಲ್ಗೆ 10 ವರ್ಷಗಳಾಗುತ್ತೆ ನಮ್ಮದು ಸಂಘ ಸ್ಥಾಪನೆಯಾಗಿ. ಇಲ್ಲಿ ಅನೇಕರ ಅಂದರೆ ಮೊದಲ ವರ್ಷವೇ ನನ್ನ ವಾಣಿಜ್ಯ ಮಂಡಳಿ ಸದಸ್ಯರಿಗೆ 2 ರಾಷ್ಟ್ರೀಯ ಪ್ರಶಸ್ತಿ ಬಂತು. ಸೊ ಅನೇಕ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಆ ಸಿನಿಮಾಗಳೆಲ್ಲ ಭಾಗವಹಿಸಿತು. ಆ ಥರದಲ್ಲಿ ಅನೇಕ ನಿರ್ಮಾಪಕರು ಸಿನಿಮಾಗಳು ನಮ್ಮಲ್ಲಿ ಇದ್ದಾವೆ. ಬೆಂಗಳೂರು ಫೆಸ್ಟಿವಲ್ ಇರ್ಬೋದು, ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಇರ್ಬೋದು, ನ್ಯಾಷನಲ್ ಅವಾರ್ಡ್ ಇರ್ಬೋದು, ಸ್ಟೇಟ್ ಅವಾರ್ಡ್ ಇರ್ಬೋದು. ಈ ಥರ ಅನೇಕ ಚಿತ್ರಗಳು ಪ್ರಶಸ್ತಿ ಪಡೆದಿರ್ತಕ್ಕಂಥ ಸಿನಿಮಾಗಳದು. ಇನ್ನೊಂದು 10 ವರ್ಷ ಸಂದಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ದಿವಸ ಊರು ಸಿನಿಮಾಗಳನ್ನು ತೋರಿಸೋದ್ರ ಮೂಲಕ ಅದೊಂದು ಹಬ್ಬ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದೀನಿ ಅಂತ. ಬಹುತೇಕ ಅದು ಮುಂದಿನ ವರ್ಷ ಸಕಾರ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಏಕೆಂತಂದರೆ ಆ ಸಿನಿಮಾದ ಎಲ್ಲ ಕಲಾವಿದರನ್ನ ಕರೆಸಿ, ಆ ಸಿನಿಮಾದ ತಂತ್ರಜ್ಞನ ಕರೆಸಿ, ಆ ಸಿನಿಮಾದ ನಿರ್ಮಾಪಕ ಕರೆಸಿ, ಅದ್ರ ಬಗ್ಗೆ ಸಿನಿಮಾ ಮುಗಿದ ಮೇಲೆ ಸಿನಿಮಾ ಒಂದು ವಿಚಾರ ಸಂಕಿರಣನೂ ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು. 10 ವರ್ಷಗಳಲ್ಲಿ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಇಷ್ಟು ಯಶಸ್ವಿ ಚಿತ್ರಗಳು ಬಂದಿದ್ದಾವೆ. ಬಟ್ ಅವೆಲ್ಲವೂ ಕೂಡ ಪ್ರಶಸ್ತಿ ಗಳಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾವೆ. ಅದಕ್ಕೆ ಅವ್ರನ್ನ ಅಭಿನಂದಿಸೋದ್ರ ಜೊತೆಗೆ ಒಂದು ವಿಚಾರ ಸಂಕಿರಣ ಮತ್ತು 10 ಸಿನಿಮಾಗಳನ್ನು ನೆನಪಿಸುವ ಒಂದು ಪಯಣ ಆಗಬೇಕು, ಒಂದು ಹಬ್ಬ ಆಗಬೇಕು ಅಂತ ಒಂದು ಯೋಚನೆ ಮಾಡಿದ್ದೀನಿ. ಬಹುತೇಕ ಅದು ಇನ್ನು ಸ್ವಲ್ಪ ದಿವಸದಲ್ಲಿ ಅದರ ಬಗ್ಗೆ ರೂಪರೇಷೆಗಳನ್ನ ರೂಪಿಸ್ಕೊತಿದ್ದೀನಿ. ಆತ್ಮೀಯ ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ನಾನು ಕೃಷ್ಣೇಗೌಡ ನಮಸ್ಕಾರ. ಈಗ ನನ್ನ ಗೆಳೆಯ ಶ್ರೀನಗರ ಚಂದ್ರ ಜೊತೆ ನಾನಿದ್ದೀನಿ. ಬಹುಶಃ ಶ್ರೀನಗರ ಚಂದ್ರು ಅಂತ ಹೆಸರು ಕೇಳ್ತಿದ್ದಂಗೆ ನಿಮಗೊಂದು ಮನಸ್ಸಿನಲ್ಲಿ ಬಂದು ಹೋಗ್ಬೋದು. ಇದು ಅಪ್ಪಟ ಕನ್ನಡ ಮನಸ್ಸಿನ, ಕನ್ನಡ ನೆಲ ಜಲದ ಮಣ್ಣಿನ ವಾಸನೆಯ ಹೆಸರು ಮತ್ತು ಆ ಥರ ಆಯಾಮಗಳಲ್ಲಿ ಅತಿ ಹೆಚ್ಚು ತನ್ನ ಬದುಕನ್ನು ಕಟ್ಟಿಕೊಟ್ಟಂಥ ಕೆಲವು ವ್ಯಕ್ತಿಗಳಲ್ಲಿ ಈತನ ಒಬ್ಬ ಅಂತಕ್ಕಂಥ ಹೆಗ್ಗಳಿಕೆಯ ಮಾತು ನನಗೆ ಖುಷಿಯಾಗುತ್ತೆ. ಈತನ ಒಬ್ಬ ನನ್ನ ಸ್ನೇಹಿತ ಅನ್ನೋದು ಕೂಡ ನನಗೆ ತುಂಬ ಸಂತೋಷ ಕೊಡುವಂಥ ವಿಚಾರ. ರಂಗಭೂಮಿಯಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡು ರಂಗಭೂಮಿಯಲ್ಲಿ ಎಲ್ಲ ಆಯಾಮಗಳಲ್ಲಿ ಎಲ್ಲ ವಿಭಾಗಗಳಲ್ಲೂ ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಯಾವುದನ್ನು ಕೂಡ ಅಷ್ಟು ಸುಲಭವಾಗಿ ಒಪ್ಪುವ ಮನಸ್ಥಿತಿ ಇಲ್ಲದತಕ್ಕಂಥ ವ್ಯಕ್ತಿ. ಏನಾದರೂ ಹೇಳಿದ್ರೂ ಕೂಡ ಅದಕ್ಕೊಂದು ತರ್ಕ ಇರ್ತಿತ್ತು, ಅದೊಂದು ವಿಚಾರಗಳ ವಿನಿಮಯ ಆಗ್ತಿತ್ತು ಮತ್ತು ಅದರ ಬಗ್ಗೆ ತರ್ಕಬದ್ಧ ವಿಚಾರಗಳನ್ನು ಚರ್ಚಿಸ್ತಾ ಇದ್ದಂತಹ ಕೆಲವು ವ್ಯಕ್ತಿಗಳಲ್ಲಿ ಆತನ ಒಬ್ಬ ರಂಗಭೂಮಿಯಲ್ಲಿ. ಏಕೆಂದರೆ ಈ ಥರದ್ದು ರಂಗಭೂಮಿಯಲ್ಲಿ ಸಿಕ್ಕೋದು ತುಂಬ ವಿರಳ. ಒಂದು ಪಾತ್ರ ಕೊಟ್ಮೇಲೆ ಮಾಡ್ತೀವಿ, ಹಂಗಾದ್ಮೇಲೆ ಜೂಟ್ ಹೇಳ್ತೀವಿ. ಆದರೆ ಈತ ಅಷ್ಟಕ್ಕೆ ನಿಲ್ಲದಂಥ ಒಂಥರ ನೀರಿನ ಹಾಗೆ ಅರಿಯುವ ವ್ಯಕ್ತಿ ಇವರು. ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಚರ್ಚಿಸೋನು. ಇದು ಯಾಕೆ ಹೀಗಾಗುತ್ತೆ, ಇದು ಯಾಕೆ ಹಿಂಗೆ ಮಾಡಬೇಕು, ಇದನ್ನು ಯಾಕೆ ಹಿಂಗೆ ಮಾಡಿದ್ರೆ ಸರಿ ಹೋಗುತ್ತೆ. ಆದರೆ ಅದನ್ನು ತುಂಬ ಡೀಪಾಗಿ ಅದರ ಬಗ್ಗೆ ಅವಲೋಕನ ಮಾಡ್ತಕ್ಕಂಥ ಅಭಿವ್ಯಕ್ತಿ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಅವ್ರ ಗಟ್ಟಿತನ ಇಲ್ಲಿವರೆಗೂ ಕೂಡ ಅವನು ಉಳಿಸ್ಕೊಂಡ್ಬಂದಿದ್ದೆ. ಅದಾದಮೇಲೆ ಅವನ ಪಯಣ ಕಿರುತೆರೆಯತ್ತ ದಾಪುಗಾಲಾಗ್ತು. ಅಲ್ಲಿ ಅನೇಕ ಸಾವಿರಾರು ಎಪಿಸೋಡ್ಗಳನ್ನ ನಿರ್ದೇಶನ ಮಾಡುವ ಮೂಲಕ, ಕಥೆಯನ್ನು ಬರೆಯುವ ಮೂಲಕ, ಸಂಭಾಷಣೆ ಬರೆಯುವ ಮೂಲಕ ಮನೆ ಮಾತಾಗಿ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಭಾವನೆಗಳನ್ನು ಕರ್ನಾಟಕದ ಉದ್ದಗಲಕ್ಕೂ ಹಂಚುವ ಮೂಲಕ ಯಶಸ್ವಿ ನಿರ್ದೇಶಕನಾದಂಥವನು. ಅಲ್ಲಿಂದ ಅಷ್ಟಕ್ಕೆ ನಿಲ್ಲದ ಅವನ ಹಸಿವಿನ ಪಯಣ, ಅಂದರೆ ಬದುಕನ್ನು ಕಟ್ಟಿಕೊಳ್ಳುವ ಅಥವಾ ತನ್ನ ಕ್ರಿಯಾಶೀಲತೆಯನ್ನು ಬೆಳೆಸಿಕೊಳ್ಳುವ ಹಸಿವಿನ ಪಯಣ ಮುಂದುವರೆದು ಈಗ ಆಧುನಿಕವಾಗಿ ಅನೇಕ ತಂತ್ರಜ್ಞಾನ ಮುಂದುವರೆದು ಈಗ ಅಂಗೈನಲ್ಲಿ ಪ್ರಪಂಚ ಇರುವ ಕಾಲಘಟ್ಟದಲ್ಲಿ ನಾವು ತಲುಪಿದ್ದ ಕಾರಣಕ್ಕೆ ಇವನ ಅನಿಸಿಕೆಗಳನ್ನು ತಾನು ಅಂದುಕೊಂಡದನ್ನು ತಾನು ನಿಭಾಯಿಸಬೇಕು, ಅದನ್ನು ಜನರ ಮನಸ್ಸು ತಟ್ಟಬೇಕು, ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಬೇಕು ಮೂಲಕ ನಾನು ಮತ್ತೆ ಮಾತಾಗಬೇಕು, ನಿಬಂಧನೆಗಳಿರಬಾರ್ದು ನನಗೆ ಅಂತಕ್ಕಂಥ ಅನೇಕ ವಿಚಾರಗಳನ್ನು ತಲೆಯಲ್ಲಿಟ್ಕೊಂಡು ಈಗ ಶ್ರೀ ಸಿನಿಮಾಸ್ ಅಂತಕ್ಕಂಥ ಕನ್ನಡ ಯೂಟ್ಯೂಬ್ ಚಾನಲನ್ನು ತೆರೆದಿದ್ದಾರೆ. ಅದರ ಮಾಲೀಕರು, ಸದಸ್ಯರು, ನಿರ್ದೇಶಕರು ಎಲ್ಲರೂ ಅವರೇ ಆಗಿದ್ದಾರೆ. ಆದರೆ ನೀವು ಬೇರೆ ಯೂಟ್ಯೂಬ್ ಚಾನಲ್ಗಳಿಗಿಂತ ಇಲ್ಲಿ ವಿಭಿನ್ನವಾಗಿ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅವರ ಪ್ರತಿ ಕಂತಿನ ಊರಣ ಬೇರೆ ಬೇರೆಯೇ ಇರುತ್ತೆ.
ಅವರು ಅಷ್ಟು ಈಸಿಯಾಗಿ ಯಾವುದೇ ಕಾರ್ಯಕ್ರಮನ ನಿಭಾಯಿಸಲ್ಲ ಅಥವಾ ಚಿತ್ರೀಕರಣ ಮಾಡಲ್ಲ. ಯಾಕೆ ನಾನು ಅನೇಕ ಯೂಟ್ಯೂಬ್ ಚಾನಲ್ಗಳ ಇಂಟರ್ವ್ಯೂನಲ್ಲಿ ಭಾಗವಹಿಸಿದ್ದೀನಿ, ಅವನ್ನೂ ನೋಡಿದ್ದೀನಿ, ಈತನೂ ನೋಡಿದ್ದೀನಿ. ಆದರೆ ಅಲ್ಲೇನೋ ಒಂದು ವಿಭಿನ್ನತೆ ಕಾಣುತ್ತೆ. ಹಾಗಾಗಿ ದಯವಿಟ್ಟು ನೀವು ಒಂದು ಹೊಸ ರೀತಿಯ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಶ್ರೀ ಸಿನಿಮಾಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಥರದವ್ರನ್ನ ಬೆಳೆಸಿ ಉಳಿಸ್ಕೊಳ್ಳಿ. ನಿಮಗೆ ವಿಶೇಷವಾದ ವಿಭಿನ್ನವಾದ ಕಾರ್ಯಕ್ರಮಗಳು ನೋಡುವ ಸಿಕ್ಕ ಹಾಗೆ ಮಾಡ್ತಾರೆ. ನಿಮ್ಮ ಆಶೀರ್ವಾದ ಅವ್ರ ಮೇಲಿರಲಿ. ನಮಸ್ಕಾರ. ನಮಸ್ಕಾರ.